ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿದನಗೆರೆಯಲ್ಲಿ ಇರುವಂತಹ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಈ ವಿಡಿಯೋ ಆಗಿರುತ್ತೆ. ಎಲ್ಲಿ ಇರೋದು ಅಂದ್ರೆ ಕುಣಿಗಲ್, ಅಂದ್ರೆ ನೀವು ಬ್ಯಾಂಗ್ಳೂರಿಂದ ಹೋಗ್ತಿದ್ದೀರಾ ಅಂದ್ರೆ ಬ್ಯಾಂಗ್ಳೂರ್ ಬಸ್ ಸ್ಟಾಪ್ ಇಂದ ಹಾಸನ್ ಬಸ್ ತಗೊಂಡ್ರೆ ನಿಮಗೆ ಕುಣಿಗಲಲ್ಲಿ ಸ್ಟಾಪ್ ಕೊಡ್ತಾರೆ. ಸೊ ಕುಣಿಗಲ್ ಅಲ್ಲಿ ಇಳ್ಕೊಂಡು ನಿಮಗೆ ಅಲ್ಲಿಂದ ನಿಮಗೆ ಆಟೋ ಸಿಗುತ್ತೆ ಟೆಂಪಲ್ಗೆ ಹೋಗಕ್ಕೆ. ಅಂದ್ರೆ ಟೆಂಪಲ್ ಇರೋದು ಬಿದನಗೆರೆಯಲ್ಲಿ, ಆಂಜನೇಯ ಸ್ಟ್ಯಾಚ್ಯೂ ಇರೋದು. ಸೊ ನೀವು ಬಿದನಗೆರೆಗೆ ಹೋಗುವಂತಹ ಆಟೋಸ್ನ ಹಿಡ್ಕೊಂಡು ಇಲ್ಲಿಗೆ ಹೋಗ್ಬೇಕಾಗತ್ತೆ. ಸೊ ಇಲ್ಲಿ ಬಸ್ ಫೆಸಿಲಿಟಿ ಇರೋದಿಲ್ಲ. ಕೆಲವೊಬ್ಬರಿಗೆ ಆಲ್ರೆಡಿ ಈ ದೇವಸ್ಥಾನದ ಬಗ್ಗೆ ಅಂದ್ರೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ. ಯಾರಿಗೆಲ್ಲ ಇನ್ನು ತಿಳಿದಿಲ್ಲ ಅವರಿಗೆ ಈ ವಿಡಿಯೋ ಅಂತ ಹೇಳ್ತೀನಿ. ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಟೆಂಪಲ್ಗೆ ಹೋಗ್ಬೇಕನ್ನೋರು ಖಂಡಿತ ಹೋಗ್ಬೋದು. ಗ್ರೀನರಿ ಅಥವಾ ನೇಚರ್ನ ಇಷ್ಟಪಡೋರು ಈ ಜಾಗಕ್ಕೆ ಹೋಗ್ಬೋದು. ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು. ಎಕ್ಸ್ಪ್ಲೋರ್ ಮಾಡೋರು ಪ್ಲೇಸಸ್ನ ಇಲ್ಲಿಗೆ ಹೋಗಿ, ಮತ್ತು ಬ್ಯಾಂಗ್ಳೂರಲ್ಲಿ ಇರುವಂಥವರಿಗೆ ಇದು 72 ಕಿಲೋಮೀಟರ್ ಆಗುತ್ತೆ. ಆಲ್ಮೋಸ್ಟ್ 72 ಕಿಲೋಮೀಟರ್ ಆಗುತ್ತೆ ಬ್ಯಾಂಗ್ಳೂರಿಂದ ಈ ಪ್ಲೇಸಿಗೆ. ಒನ್ ಡೇ ಅಂದರೆ ಒಂದಿನದಲ್ಲಿ ಹೋಗಿ ಬರೋರು, ಒನ್ ಡೇ ಔಟಿಂಗ್ ಅಂತ ಹೋಗೋರು ಇಲ್ಲಿಗೆ ಪ್ಲ್ಯಾನ್ ಮಾಡಿಕೊಂಡು ಬರ್ಬೋದು. ನೋಡ್ತಿದ್ದೀರಾ ಅಲ್ವಾ ಯಾವ ರೀತಿ ಇದೆ. ಈ ಕಡೆ ನೋಡಿದ್ರು ಗ್ರೀನರಿ, ಆ ಕಡೆನೂ ಗ್ರೀನರಿ, ಸುತ್ತಮುತ್ತ ಎಲ್ಲ ಗ್ರೀನ್ ಆಗಿದೆ. ತುಂಬ ಇಷ್ಟಪಡ್ತೀರಾ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೋದು ನೀವು. ಇಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ವೀಕೆಂಡ್ಸಲ್ಲಿ ಜನ ಜಾಸ್ತಿ ಬರೋದ್ರಿಂದ ನಿಮಗೆ ಶೇರ್ ಆಟೋ ಸಿಗುತ್ತೆ. 60 to 70 ರೂಪೀಸ್ನ ಚಾರ್ಜ್ ಮಾಡ್ತಾರೆ ಇವರು ಅಪ್ ಆ್ಯಂಡ್ ಡೌನಿಗೆ. ಬಟ್ ವೀಕ್ ಡೇಸಲ್ಲಿ ಏನಾಗುತ್ತೆ ಅಂದರೆ ಒಬ್ಬರಿಗೆ 150 ರೂಪೀಸ್ ಅಥವಾ 200ವರೆಗೂ ಚಾರ್ಜ್ ಮಾಡ್ತಾರೆ ಇವರು. ಸೊ ನೋಡಿಕೊಂಡು ಹೋಗಿ. ನೀವು ಓನ್ ಕಾರ್ ಅಥವಾ ಗಾಡಿಯಲ್ಲಿ ಹೋಗ್ತಿದ್ದೀರಾ ಅಂದರೆ ನೀವು ಲೊಕೇಶನ್ ಮ್ಯಾಪ್ಸ್ ಹಾಕ್ಕೊಂಡು ಹೋಗ್ಬೋದು. ನೀವು ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಆಲ್ಮೋಸ್ಟ್ 2 hours ತಗೊಳುತ್ತೆ ಈ ಪ್ಲೇಸಿಗೆ ರೀಚ್ ಆಗೋದಕ್ಕೆ. ನೀವೇನಾದರೂ ಕಾರ್ ಅಥವಾ ಓನ್ ಬೈಕಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಆಲ್ಮೋಸ್ಟ್ ಇದಕ್ಕಿಂತ ಕಮ್ಮಿನೇ ತಗೊಳುತ್ತೆ. 1.5 hour ಒಳಗಡೆನೆ ಸೇರ್ತೀರಾ ಈ ದೇವಸ್ಥಾನಕ್ಕೆ. ಈ ಕ್ಲೈಮೇಟಲ್ಲಿ ಈ ರೀತಿ ಪ್ಲೇಸಸ್ಗೆ ಹೋಗೋದು ಅಂದರೆ ನನಗೆ ತುಂಬ ಇಷ್ಟ. ನನಗೆ ಎಕ್ಸ್ಪ್ಲೋರ್ ಮಾಡೋದಂದರೆ ಇಷ್ಟ. ನಾನು ಮುಂದಿನ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದೇ ರೀತಿ ನಾನು ಎಲ್ಲೆಲ್ಲಿ ಪ್ಲೇಸಸ್ಗೆ ಹೋಗ್ತೀನಿ ನಿಮಗೂ ಕೂಡ ಇನ್ಫಾರ್ಮೇಟಿವ್ ಆಗಿರಲಿ, ನೀವು ಕೂಡ ಆ ಪ್ಲೇಸಸ್ಗೆ ಹೋಗೋಕ್ಕೆ ಈಸಿ ಆಗಿರಲಿ ಅಂತ ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಹಾಕಿರ್ತೀನಿ. ಟೈಮಿಂಗ್ಸಿಂದ ಆಗಿರಲಿ, ಬಸ್ಸಸ್ ಯಾವ ರೀತಿ ಸಿಗುತ್ತೆ, ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಎಲ್ಲ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬಟ್ ನನಗೆ ನಿಮ್ಮ ಸಪೋರ್ಟ್ ಬೇಕು ಅಷ್ಟೇ. ನೀವು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ವ, ಇದು ಬಂದು ಪಾರ್ಕಿಂಗ್ ಏರಿಯಾ. ಇನ್ನು ಕನ್ಸ್ಟ್ರಕ್ಷನ್ ನಡೀತಿರೋ ಕಾರಣ ಇದನ್ನು ಅಷ್ಟು ರೆಡಿ ಮಾಡಿಲ್ಲ ಅವರು. ಬಟ್ ಇಲ್ಲಿ ನೀವು ಗಾಡಿನ ಪಾರ್ಕ್ ಮಾಡ್ಬೋದು. ಇಲ್ಲಿ ನೋಡ್ತಿದ್ದೀರಲ್ವ ಎಂಟ್ರೆನ್ಸ್, ಇದು 161 feet ಇದೆ. ಆಂಜನೇಯ ಸ್ವಾಮಿ ಅಷ್ಟು ಅಡಿ ಇದೆ ಅಂತ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ. ನೋಡ್ತಿರ್ಬೋದು. ನನಗಂತೂ ದೇವ್ರನ್ನ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ ಅಲ್ಲೇ ಇದ್ಬಿಡೋಣ ಅಂತ ಅನಿಸ್ತು. ಅಷ್ಟು ಖುಷಿ ಆಯಿತು ನನಗೆ ಆ ಪ್ಲೇಸಿಗೆ ಹೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಲ್ಲಿ ನಿಮಗೆ ಊಟದ ಫೆಸಿಲಿಟಿ ಕೂಡ ಅವೈಲೇಬಲ್ ಇರುತ್ತೆ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ನಾನು. ಸಣ್ಣ ವಿಡಿಯೋ ಕೂಡ ಹಾಕಿದೆ. ಅಲ್ಲಿ ಗೋಶಾಲೆ ಕೂಡ ಇದೆ. ಅಲ್ಲಿ ನೀವು ಅಂದರೆ ಹಸುಗಳಿಗೆ ನಿಮಗೆ ಏನಾದರೂ ಕೈಯಲ್ಲಿ ಆದಷ್ಟು ಸಹಾಯನ ನೀವು ಮಾಡ್ಬೋದು. ಹಣ್ಣುಗಳನ್ನ ಕೊಟ್ಟು ಅದಕ್ಕೆ ದಾಸೋಹ ಭವನ್ ಕೂಡ ಇದೆ. ಸೊ ಇಲ್ಲಿ ಫುಡ್ನ ಪ್ರಿಪೇರ್ ಮಾಡ್ತಾರೆ ಅವರು. ಸೊ ದೇವಸ್ಥಾನದ ಹಿಂದಿಗಡೆ ಹೋದರೆ ನಿಮಗೆ ಶನೀಶ್ವರ ಸ್ವಾಮಿದು ದೇವಸ್ಥಾನ ಸಿಗುತ್ತೆ. ನೋಡ್ತಿದ್ದೀರಾ ಅಲ್ವಾ, ಶನೀಶ್ವರ ಸ್ವಾಮಿ ದೇವಸ್ಥಾನ. ಇದು ನೀವು ಶನಿ ಶಿಂಗ್ನಾಪುರಲ್ಲಿ ನೋಡಿರ್ತೀರಾ, ಅದೇ ರೀತಿ ಇದೆ ಇಲ್ಲಿ ಕೂಡ. ಯಾರಾದರೂ ಬೇಡ್ಕೊಂಡು ಇಲ್ಲಿ ಆಯಿಲ್ನ ಹಾಕಬೇಕು ಅನ್ನೋರು ಹಾಕ್ಬೋದು. ಅಲ್ಲೇ ಉಳ್ಕೊಳ್ಳೋರು, ಬೇರೆ ಬೇರೆ ಪ್ಲೇಸಸ್ಸಿಂದ ಬಂದಿರೋರು ಉಳ್ಕೊಳ್ಳೋರಿಗೆ ಇಲ್ಲಿ ಮ್ಯಾಟ್ಸ್ ಎಲ್ಲ, ಚಾಪೆ ಅವೈಲಬಿಲಿಟಿ ಎಲ್ಲ ಇದೆ. ನೋಡ್ತಿದ್ದೀರಾ ಅಲ್ವಾ. ಇನ್ನು